ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸ್ಗೆ ಅಂತೇಳಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದುವೇ ಚಪಾತಿ ವೆಜ್ ರೋಲ್ ಅಂತ. ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳು ಆರಾಮಾಗಿ ತಿಂತಾರೆ. ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ನೀವು ಬೇಕು ಅಂದರೆ ತುಪ್ಪನೂ ಹಾಕೋಬೋದು. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸಣ್ಣ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಬೀನ್ಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಬೀನ್ಸ್ನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಬೀನ್ಸ್ ಯಾಕೆ ಫ್ರೆಶ್ಟೇ ಹಾಕಿದ್ದೀನಿ ಅಂದರೆ ಬೀನ್ಸ್ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಅದಕ್ಕೆ ನಾನು ಬೇಗ ಹಾಕಿದ್ದೀನಿ. ಬೇರೆ ತರಕಾರಿ ಎಲ್ಲ ಬೇಗ ಬೆಂದ್ಬಿಡುತ್ತೆ ಅಂತ. ಇವಾಗ ಇದೊಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಸಣ್ಣ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು ಮತ್ತು ಸಣ್ಣ ಕಟ್ ಮಾಡಿರೋ ಕ್ಯಾಬೇಜು ಮತ್ತು 2 ಟೊಮೊಟೊನ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಈ ಥರ ತರಕಾರಿ ಎಲ್ಲ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಚಪಾತಿಗೆ ಹಿಟ್ಟಿಗೂ ಉಪ್ಪು ಹಾಕಿಡ್ತೀವಿ ಮತ್ತು ನಾವು ಮೊಟ್ಟೆಗೂ ಉಪ್ಪು ಹಾಕ್ತೀವಿ. ಅದಕ್ಕೆ ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಏನು ಬಳಸ್ತಾಯಿಲ್ಲ, ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಖಾರ ಅಂತಾರೆ ಅಂತೇಳಿ ನಾನು ಹಸಿಮೆಣ್ಸಿಕಾಯಿ ಬಳಸ್ತಾಯಿಲ್ಲ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ತರಕಾರಿ ಅರ್ಧಂಬರ್ಧ ಬೆಂದಿದೆ, ಇಷ್ಟೇ ಬೇಯಬೇಕು. ಫುಲ್ಲು ಚೆನ್ನಾಗಿ ಬೇಯಿಸಬೇಡಿ, ಅರ್ಧಂಬರ್ಧನೇ ಬೇಯಬೇಕಿದ್ದು ತರಕಾರಿ. ಈ ಥರ ಇವಾಗ ಬೆಂದಿದೆ. ಇದನ್ನು ಇವಾಗ ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ನಾನು ಒಂದು ಮೊಟ್ಟೆನೇ ಒಡೆದು ಹಾಕೋತಾ ಇದ್ದೀನಿ ನೋಡಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡ್ಕೊಂಡು ಇವಾಗ ನಾನು ಚಪಾತಿನೂ ಒತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ 2 ಚಪಾತಿನ ಒತ್ತಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಮೊಟ್ಟೆನ ಬೀಟ್ ಮಾಡ್ಕೋಬೇಕು. ನಾನು ಚಪಾತಿನೂ ಆಲ್ರೆಡಿ ಒತ್ತಿಟ್ಟಿದ್ದೀನಿ. ಈಗ ತವಾ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ತವಕ್ಕಾದ್ಮೇಲೆ ನಾನು ಇವಾಗ ಚಪಾತಿನ ಬೇಯಿಸ್ಕೊತೀನಿ. ಫಸ್ಟು ಚಪಾತಿ ಬೇಯಿಸ್ಕೋಬೇಕು, ಆಮೇಲೆ ಮೊಟ್ಟೆನ ಬೇಯಿಸ್ಕೋಬೇಕು ನೋಡಿ. ಇವಾಗ 2 ಸೈಡು ಎಣ್ಣೆ ಹಾಕಿ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೋದು. ಎಣ್ಣೆ ಇಲ್ಲಾಂದರೆ ತುಪ್ಪ ಅಥವಾ ಬೆಣ್ಣೆನೂ ಹಾಕಿ ಬೇಯಿಸ್ಕೋಬೋದು ಚಪಾತಿನ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಆಗಿದೆ. ಇದನ್ನು ಎತ್ತಿಟ್ಕೊಂಡು ಇವಾಗ ಇದ್ರ ಮೇಲೆ ನಾನು ಮೊಟ್ಟೆನ ಹಾಕತ್ತಾಯಿದ್ದೀನಿ. ಅದೇ ತವ ಮೇಲೆ ಮೊಟ್ಟೆನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನಿಲ್ಲ, ಅದೇ ಸ್ಪ್ರೆಡ್ ಆಗುತ್ತೆ. ಇವಾಗ ಅದನ್ನೆಲ್ಲನೂ ಒಂದು ಕಡೆಗೆ ತೊಳ್ಕೊಂಡು ಇವಾಗ ಅದ್ರ ಮೇಲೆ ಚಪಾತಿನ ಇಟ್ಕೋಬೇಕು ನೋಡಿ. ಈ ಥರ ನಾನು 2 ಚಪಾತಿ ಮಾಡಿದ್ದೀನಿ, 2 ಒಂದೊಂದು ಥರ ತೋರಿಸ್ತೀನಿ. ಇವಾಗ 2 ಸೈಡು ಬೇಯಿಸ್ಕೊಂಡು ಇವಾಗ ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಮೊಟ್ಟೆ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ತರಕಾರಿನ ಹಾಕ್ತಿದ್ದೀನಿ ನೋಡಿ. ಈ ಥರ ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅದನ್ನು ಹಾಕೋಬೋದು, ಇಲ್ಲಾಂದರೆ ಈ ಥರ ತರಕಾರಿ ಹಾಕೊಂಡಿದ್ರ ಮೇಲೆ ಹಸಿ ಈರುಳ್ಳಿ ಮತ್ತು ಚೀಸ್ ಎಲ್ಲ ಹಾಕೋಬೋದು. ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ ಮತ್ತು ಟೊಮೊಟೊ ಸಾಸು ಹಾಕ್ತಾಯಿಲ್ಲ, ಫಸ್ಟ್ ಹಾಕಿದ್ನಲ್ವ ಅಂತೇಳಿ ಟೊಮೊಟೊ ಸಾಸು ಹಾಕ್ತಾಯಿಲ್ಲ. ಆಪ್ಷನಲ್ಲು ಮಕ್ಕಳು ಕೇಳಿದ್ರೆ ಟೊಮೊಟೊ ಸಾಸು ಹಾಕ್ಕೊಡ್ಬೋದು ನೋಡಿ. ಈ ಥರ ರೋಲ್ ಮಾಡಬೇಕು. ಇವಾಗ ತರಕಾರಿ ಎಲ್ಲ ಹಾಕಿ ಈ ಥರ ರೋಲ್ ಮಾಡಿ ಇದ್ರ ಮೇಲೆ ಬಟರ್ ಪೇಪರ್ ಸುತ್ತಿ ಕೊಟ್ಟರೆ ಆರಾಮಾಗಿ ಹಿಡ್ಕೊಂಡು ತಿಂತಾರೆ ಮಕ್ಕಳುಗಳು. ಚೆಲ್ಲುತ್ತೆ ಬಿದೋಗುತ್ತೆ ಅನ್ನೋದು ಏನಿಲ್ಲ ನೋಡಿ. ಈ ಥರ ನಾನು ಇವಾಗ ಬಟರ್ ಪೇಪರ್ನ ಹಾಕಿ ಸುತ್ತಿ ಕೊಡ್ತೀನಿ ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಬೆಳಗ್ಗೆ ಆದರೂ ಮಾಡ್ಬೋದು, ಇಲ್ಲ ಸಂಜೆನಾರು ಮಾಡ್ಕೋಬೋದು. ಇವಾಗ ನೋಡಿ ಇನ್ನೊಂದು ಚಪಾತಿಗೆ ನಾನು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ನಾನು ಇವಾಗ ತರಕಾರಿ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ರೋಲ್ ಮಾಡ್ಕೋಬೇಕು ನೋಡಿ. ಈ ಥರ ರೋಲ್ ಮಾಡಿ ನಾನು ಒಂದೊಂದು ಥರ ತೋರಿಸ್ತಿದ್ದೀನಿ. ಆವಾಗಲೇ ಮೊಟ್ಟೆ ಹಾಕಿ ತೋರಿಸಿದ್ದೆ, ಇವಾಗ ನಾನು ಟೊಮೊಟೊ ಸಾಸ್ ಹಾಕಿ ತೋರಿಸ್ತಾಯಿದ್ದೀನಿ. ಇದನ್ನು ಅಷ್ಟೇ ಬಟರ್ ಪೇಪರ್ ಸುತ್ತಿ ಕೊಟ್ಟರೆ ಆರಾಮಾಗಿ ತಿಂತಾರೆ. ಬಟರ್ ಪೇಪರ್ ಆಪ್ಷನಲ್ಲು. ಇದ್ರ ಜೊತೆಗೆ ನಾನು ಸ್ವಲ್ಪ ಟೊಮೊಟೊ ಸಾಸ್ನ ಹಾಕಿ ಕೊಟ್ಟಿದ್ದೀನಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಟರ್ ಪೇಪರ್ ಬಂದು ಆಪ್ಷನಲ್ಲು ನೋಡಿ. ಈ ಥರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೂ ಆರಾಮಾಗಿ ತಿಂತಾರೆ ಮಕ್ಕಳು, ಇಲ್ಲ ಸ್ಕೂಲ್ ಸ್ನ್ಯಾಕ್ಸ್ ಬಾಕ್ಸ್ಗೂ ಹಾಕ್ಕೊಡ್ಬೋದು, ಆರಾಮಾಗಿ ತಿನ್ಕೋತಾರೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.